ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಶನಿವಾರದ ಬೆಳಗಿನ ಕ್ಲಾಸ್ಗೆ ನಿಮಗೆ ಸುಸ್ವಾಗತ. ನಾನು ಆಲ್ರೆಡಿ ಹೇಳಿದ್ದೀನಿ, ನನಗೆ ಮೊಬೈಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಪೇಸ್ ಕಡಿಮೆ ಆಗುತ್ತೆ. ಆದ್ದರಿಂದ ನಾನು 20 ಶಬ್ದಗಳು ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಆ್ಯಕ್ಷನ್ ವರ್ಡ್ಸ್ ಅಥವಾ ವರ್ಬ್ಸ್ ಅಂತ ಹೇಳ್ಬೇಕು. ವರ್ಬ್ಸ್ ಅಂದರೆ ಕ್ರಿಯಾಪದಗಳಾಗುತ್ತೆ. ಲಾಸ್ಟು 2 ಕ್ಲಾಸಲ್ಲಿ ಹೇಳಿದ್ದೀನಿ, ಅದನ್ನೇ ಇವಾಗಲೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಲಿಸ್ಟ್ ಆಫ್ ಆ್ಯಕ್ಷನ್ ವರ್ಬ್ಸ್ ಅಂತ ಹಾಕಿದ್ದೀನಿ. ಆ್ಯಕ್ಷನ್ ವರ್ಬ್ಸು ಅಥವಾ ವರ್ಡ್ಸ್ ಅನ್ಬೋದು ಅಥವಾ ಆ್ಯಕ್ಷನ್ ವರ್ಡ್ಸ್ ಅನ್ಬೇಕು. ನೋಡ್ಕೊಳ್ಳಿ, ಈಗಾಗಲೇ ನಾನು 40 ಇಂಗ್ಲೀಷ್ ಶಬ್ದಗಳು ಹೇಳಿದ್ದೀನಿ. ಇವತ್ತು 41 ಕ್ಯಾಂಪ್ ಅಂದರೆ ಶಿಬಿರ ಅಂತ ಆಗುತ್ತೆ. 42 ಕ್ಯಾನ್ಸಲ್ ಅಂದರೆ ರದ್ದುಗೊಳಿಸುವ ಅಂತ ಆಗುತ್ತೆ. 43 ಕೇರ್ ಅಂದರೆ ಕಾಳಜಿ ವಹಿಸುವಂತಾಗುತ್ತೆ. 44 ಕ್ಯಾರಿ ತೆಗೆದುಕೊಂಡು ಹೋಗೋದು ಅಥವಾ ಒಯ್ಯುವುದು ಅಂತ ಹೇಳ್ಬೋದು. ನಂತರ 45 ಕ್ಯಾಶ್ ಅಂದರೆ ನಗದು. ಹಣವನ್ನು ನಾವು ಹಾಲಲ್ಲಿ ಕೊಡ್ತೀವಲ್ಲ, ಅದಕ್ಕೆ ನಗದು ಅಂತ ಹೇಳಬೇಕಾಗುತ್ತೆ. ಅಂದರೆ ಬ್ಯಾಂಕಲ್ಲಿ ಕೊಡೋದು ನಗದು. ನಂತರ 46 ಕ್ಯಾಚ್ ಅಂದರೆ ಹಿಡಿಯೋದು ಅಂತಾಗುತ್ತೆ. 47 ಕಾಸ್ ಅಂದರೆ ಕಾರಣ ಅಂತಾಗುತ್ತೆ. ಹಾಗೆ ಬಿಕಾಸ್ ಅಂದರೆ ಏಕೆಂದರೆ ಅಂತಾಗುತ್ತೆ. 48 ಸೆಲೆಬ್ರೇಟ್ ಅಂದರೆ ಆಚರಿಸು. 49 ಚೇಂಜ್ ಅಂದರೆ ಬದಲಾವಣೆ ಅಥವಾ ಬದಲಾಯಿಸೋದಾಗುತ್ತೆ. ನಂತರ 50 ಚೆಕ್ ಅಂದರೆ ಪರಿಶೀಲನೆ ಮಾಡೋದು ಅಥವಾ ಪರಿಶೀಲಿಸೋದಾಗುತ್ತೆ. ಇಲ್ಲಿವರೆಗೂ ನಾನು 50 ಇಂಗ್ಲೀಷು ವರ್ಡ್ಸ್ ಹೇಳಿದ್ದೀನಿ, ಇಂಗ್ಲೀಷು ಆ್ಯಕ್ಷನ್ ವರ್ಡ್ಸ್ ಹೇಳಿದ್ದೀನಿ ಅಥವಾ ವರ್ಬ್ಸ್ ಅಂತ ಹೇಳಿದ್ದೀನಿ ಅಥವಾ ಕ್ರಿಯಾಪದಗಳನ್ನು ಹೇಳಿದ್ದೀನಿ. ನಾನು ಇವುಗಳನ್ನ ಮುಂದುವರಿಸ್ತಾ ಇದ್ದೀನಿ. ಆದ್ದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಯಾಕಂದರೆ ನಾವು ಸೋಮವಾರದಿಂದ ಶುಕ್ರವಾರವರೆಗೂ ನಮಗೆ ಜೀವನಕ್ಕೆ ಬದುಕಿಗೆ ಅವಶ್ಯಕತೆ ಇರುವ 20 ಶಬ್ದಗಳು ಹೇಳ್ತಾ ಇದ್ದೀನಿ. ಅವುಗಳ ಉಚ್ಚಾರಣೆ ಹೇಳ್ತಾ ಇದ್ದೀನಿ, ಅವುಗಳ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ. ಆದರೆ ಶನಿವಾರ ಮಾತ್ರ ನಮ್ಮ ಫ್ರೆಂಡ್ಸು ಕೇಳ್ತಾರೆ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಭಾಷೆಯ ಸಂಶಯಗಳಿಗೆ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಭಾನುವಾರ ಕನ್ನಡ ವ್ಯಾಕರಣ ಇರುತ್ತೆ, ಹಾಗೆ ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ಆದ್ದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿಯಾಗಿ ನೋಡಿ. ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ಮಚ್. ಬೈ, ಟೇಕ್ ಕೇರ್, ಸಿ ಯು ಸೂನ್.